ಮ್ಯಾರೇಜ್ ಆಗಿಷ್ಟು ಇವಾಗ 9 ಇಯರ್ಸ್. 9 years madam. ನಾವು IVF ಇಂದ ಕನ್ಸೀವ್ ಆಗಿತ್ತು ಇವ್ರಿಗೆ ತುಂಬ ಜಾಸ್ತಿ PCOD ಪ್ರಾಬ್ಲಮ್ ಇತ್ತು. ಮದುವೆ ಆಗಿ ಆಲ್ಮೋಸ್ಟ್ 7 ವರ್ಷ ಆದಮೇಲೆ ನಾವು ಬೇರೆ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಅವ್ರಿಗೆ ಕೊಟ್ಟರು ಪ್ರೆಗ್ನೆನ್ಸಿ ಆಗಲಿಲ್ಲ. ಅದಾದಮೇಲೆ ನಾವು IVF ಮಾಡಿದ್ವಿ. IVFನಲ್ಲಿ ಕನ್ಸೀವ್ ಆದರು. ಸೊ ಈ ಪಾಪು ಈಗ ಎಷ್ಟು 7 ಮಂತ್ಸಾ 10 ಮಂತ್ಸ್. PCODನಲ್ಲಿ ನಾವು ಆದಷ್ಟು ಅವ್ರಿಗೆ ನ್ಯಾಚುರಲ್ ಕನ್ಸೀವ್ ಆಗಬೇಕು ಅಂತ ಹೇಳಿದಾಗ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಅವ್ರ ವೆಯ್ಟ್ ಲಾಸ್ ಎಲ್ಲ ಆದಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಆದಷ್ಟು ನಾವು ಓವ್ಯುಲೇಷನ್ ಮೆಡಿಕೇಶನ್ಸ್ ಕೊಟ್ಟಾಗ ಪ್ರೆಗ್ನೆನ್ಸಿ ಚೆನ್ನಾಗಿ ಆಗುತ್ತೆ. KMH ಎಲ್ಲ ತುಂಬ ಜಾಸ್ತಿ ಇರುವಾಗ ನ್ಯಾಚುರಲ್ ಕನ್ಸೆಪ್ಷನ್ ಕಷ್ಟ ಆಗ್ಬೋದು, ಅಥವಾ IUIನಲ್ಲಿ ಆಗದೇ ಇರ್ಬೋದು. ಅಂಥ ಟೈಮ್ನಲ್ಲಿ ನಾವು IVF ಮಾಡಬೇಕಾಗತ್ತೆ. ಸೊ ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ಪ್ರೆಗ್ನೆನ್ಸಿನಲ್ಲಿ ಅವರು ತುಂಬ ದೂರದಿಂದ ಬರ್ತಾಯಿದ್ರು ಚೆಕಪ್ಗೆಲ್ಲ. ಸೊ ನಮ್ಮ ಸಾತ್ವಿಕ್ ಗೌಡಗೆ ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು. ನಾನೇ ಡೆಲಿವರಿ ಮಾಡಿದ್ದು. ಥ್ಯಾಂಕ್ ಯು. ಇವ್ರ ಅಣ್ಣನೂ ನಾನೇ ಡೆಲಿವರಿ ಮಾಡಿದ್ದು. ಸೊ ಇವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ಗುಡ್ ಡೇ. Thank you. ಥ್ಯಾಂಕ್ ಯು.